ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಓಂ ಶ್ರೀ ಗಾವೋ ವಿಶ್ವಸ್ಯ ಮಾತರಂ. ಗೋಮಾತೆಯ ಗೌರವ ಅಭಿಯಾನ 27/4/2026. ಕರ್ನಾಟಕ ರಾಜ್ಯದಲ್ಲಿ ಗೋವಂಶದ ಸಂರಕ್ಷಣೆ, ಸಂವರ್ಧನೆ ಮತ್ತು ಗೋ ಹತ್ಯೆಯ ಮೇಲೆ ನಿಷೇಧ ಹೇರಲು ಕಠಿಣ ಕಾನೂನು ರೂಪಿಸುವ ಕುರಿತು ಮನವಿ ಪತ್ರ. ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ರಾಜ್ಯ ರಾಜಭವನ, ಬೆಂಗಳೂರು. ತಾಲೂಕು ದಂಡಾಧಿಕಾರಿಗಳ ಮುಖೇನ. ಏಕೀಕೃತ ಕೇಂದ್ರ ಕಾನೂನು ಸಂವಿಧಾನ 48ನೇ ವಿಧಿಗೆ ತಿದ್ದುಪಡಿ ತಂದು ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲು ಕೇಂದ್ರಕ್ಕೆ ಶಿಫಾರಸು ಕಳಿಸುವುದು. ಸಾಂವಿಧಾನಿಕ ಮಾನ್ಯತೆ ದೇಶಿ ಗೋವಂಶವನ್ನು ರಾಷ್ಟ್ರಮಾತೆ ಎಂದು ಘೋಷಿಸುವುದು ಮತ್ತು ರಾಜ್ಯ ಮಟ್ಟದಲ್ಲಿ ರಾಜಮಾತೆ ಎಂದು ಘೋಷಿಸಲು ನಿರ್ಣಯ ಕೈಗೊಳ್ಳುವುದು. ಕಠಿಣ ದಂಡನೆ. ಗೋಕಳ್ಳ ಸಾಗಾಣಿಕೆಯನ್ನು ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿ ಅಜೀವ ಕಾರಾಗೃಹ ಶಿಕ್ಷೆ ನೀಡುವುದು. ಆರ್ಥಿಕ ಸ್ವಾವಲಂಬನೆ. ಪಂಚಗವ್ಯ ಸಂಶೋಧನೆಯನ್ನು ಪ್ರೋತ್ಸಾಹಿಸಿ ಸರ್ಕಾರಿ ಖರೀದಿ ವ್ಯವಸ್ಥೆ ರೂಪಿಸಬೇಕು. ಶಾಲಾ ಮಕ್ಕಳ ಬಿಸಿಯೂಟದಲ್ಲಿ ದೇಶೀಯ ಹಸುವಿನ ಹಾಲು ಬಳಸುವುದು ಕಡ್ಡಾಯವಾಗಬೇಕು. ಮೂಲಸೌಕರ್ಯ. ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ನಂದಿ ಶಾಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗೋ ಅಭಯಾರಣ್ಯ ಸ್ಥಾಪಿಸಬೇಕು. ಹೆದ್ದಾರಿ ಸಂರಕ್ಷತೆ. ಹೆದ್ದಾರಿಗಳಲ್ಲಿ ಪ್ರತಿ 50ರಿಂದ 100 ಕಿಲೋಮೀಟರ್ಗೆ ಗೋ ವಾಹಿನಿ ಆಂಬುಲೆನ್ಸ್ ವ್ಯವಸ್ಥೆ ಇರಬೇಕು. ಶಿಕ್ಷಣ ಪಠ್ಯಕ್ರಮದಲ್ಲಿ ಗೋ ವಿಜ್ಞಾನವನ್ನು ಕಡ್ಡಾಯ ವಿಷಯವಾಗಿ ಸೇರಿಸಬೇಕು. ಮೇವು ಸಂರಕ್ಷಣೆ. ಮೇವು ರಕ್ಷಣೆ ಕಾನೂನು ರೂಪಿಸಿ ಗೋಚರ ಭೂಮಿಗಳನ್ನು ಒತ್ತುವರಿ ಮುಕ್ತಗೊಳಿಸಬೇಕು. ಗೋ ಕಲ್ಯಾಣ ಉಪಕರಣ. ಪೆಟ್ರೋಲ್, ಡೀಸೆಲ್ ಮತ್ತು ಮದ್ಯದ ಪೋಟಲಿ ವಿಶೇಷ ಕೌ ಸೆಸ್ ವಿಧಿಸುವಿಕೆ ಹಾಗೂ ಇನ್ನಿತರ ವಿಷಯಗಳ ಕುರಿತು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳ ಮುಖೇನ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಗೋಮಾತೆ ಗೌರವದ ಅಭಿಯಾನದ ತಾಲೂಕು ಸಂಚಾಲಕ ವೆಂಕಟೇಶ್, ಬಿಜೆಪಿ ಮುಖಂಡರಾದ JN ವೇಣುಗೋಪಾಲ್ರವರು, MLC ಭಾರತಿ ಶೆಟ್ಟಿರವರು, ರಾಜಣ್ಣ, ಅಂಜಪ್ಪ, ಕುರುಟಳ್ಳಿ ಮಂಜುನಾಥ್, ದೇವರಾಜ್, BN ಶ್ರೀನಿವಾಸಪ್ಪ, R ಶಿವಾರೆಡ್ಡಿ, ಬನಹಳ್ಳಿ ಮಂಜುನಾಥ್, ವೆಂಕಟಶಿವಪ್ಪ, ಚಿಕ್ಕಕರ್ಕಮಕ್ಕಳಲ್ಲಿ ದೇವರಾಜ್, ಹೆಬ್ರಿ ಶ್ರೀನಾಥ್ ರೆಡ್ಡಿ, ಗಾಜಲಹಳ್ಳಿ ರಾಮು, ಗೋಪಿ KT, ವೇಣು C, ವರ್ಧನ್ KV, ಅಶೋಕ್ KV, ಶ್ರೀನಿವಾಸ್, ಕೋಟಗಲ್ S ಪ್ರದೀಪ್ ಹಾಗೂ ಹಿಂದೂ ಪರ ಸಂಘಟನೆಗಳ ಮುಖಂಡರು ಹಾಜರಿದ್ದರು.